ಇಲ್ಲಿ ಅಂದರೆ ಸರಿಸುಮಾರು 2 ದಿನಕ್ಕೆ 3 ಜನರಂತೆ ವಿದ್ಯುತ್ ಅಪಘಾತದಲ್ಲಿ ನಮ್ಮ ಒಂದು ಸಾವನ್ನಪ್ತಾ ಇದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ಹೇಳ್ತಾ 1 ನಿಮಿಷಗಳ ಕಾಲ ಎಲ್ಲರೂ ಕೂಡ ಮೌನ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಮೌನ ಪ್ರಾರಂಭ. ಮೌನ ಸಮಾಪ್ತಿ. ಇನ್ನು ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಒಂದು ಕೇಂದ್ರ ಸಮಿತಿ ಸದಸ್ಯರಾದ ಶ್ರೀಯುತ ಕರೆಪ್ಪಣ್ಣವರೊಂದು ಮಾತಾಡಿದ್ದಾರೆ. ಇವತ್ತಿನ ದಿವಸ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಆಗಮಿಸಿದಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಸಂಘದ ಮಾಜಿ ಕಾರ್ಯಾಧ್ಯಕ್ಷರಾದ ವಿಜಯಕುಮಾರ್ ಸಾಹೇಬರೇ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಶಿವಾನಂದ ಹದಿಮನಿಯವರೇ ಹಾಗೂ ನಮ್ಮ ಸಾಹಿತಿಗಳಾದ ಸತೀಶ್ ಕುಲಕರ್ಣಿಯವರೇ, ಮಾಜಿ ಸಂಘಟನಾ ಕಾರ್ಯದರ್ಶಿಯಾದ ಯಮನೂರವರೇ ಹಾಗೂ ಮಾಜಿ ಸಿಇಸಿಯವರಾದ MS ಕುಮ್ಮೂರವರೇ ಹಾಗೂ ನಮ್ಮ ಲೆಕ್ಕಾಧಿಕಾರಿಗಳಾದ ಕುಮಾರಲ್ಲ ಸಾಹೇಬ್ರೆ ಹಾಗೂ ಕಾರ್ಮಿಕ ಬಂಧುಗಳೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಇವತ್ತಿನ ದಿವಸ ನಾವು ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಎಲ್ಲ ನೌಕರರ ಬಾಂಧವರು ಇವತ್ತಿನ ದಿನ ಇಲ್ಲಿ ಸೇರಿದ್ದೀವಿ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ನೌಕರರಿಗೆ ಒಳ್ಳೆಯ ಕಾರ್ಮಿಕ ಅಂತ ಪ್ರಶಸ್ತಿ ಕೊಡ್ತಾ ಇದ್ವಿ. ಈ ಸಾರಿ ನಮಗಲ್ಲೇ ಸ್ವಲ್ಪ ಅವಸರ ಭಾಳ ಆಗಿರೋದರಿಂದ ಈ ಒಂದು ಕಾರ್ಮಿಕ ಪ್ರಶಸ್ತಿಯನ್ನು ಮುಂದಿನ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಅದನ್ನು ಮಾಡೋಣ ಅಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಇಲ್ಲೇ ಆಗಮಿಸಿದಂಥ ಎಲ್ಲ ನೌಕರರ ಬಾಂಧವರಿಗೂ ಹಾಗೂ ಹಿರಿಯ ಸಂಘದ ಪದಾಧಿಕಾರಿಗಳಿಗೂ ಲೆಕ್ಕಾಧಿಕಾರಿಗಳಿಗೂ ಅವರೆಲ್ಲರಿಗೂ ಕೂಡ ವಂದಿಸಿ ನನಗೆ ಇಲ್ಲೇ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದನೆಗಳು. ಧನ್ಯವಾದಗಳು. ಧಾರ್ಮಿಕ ಧುರೀಣರಾದಂಥ ಶ್ರೀಯುತ ಜಾಬೀನ್ ಸರ್ ಒಂದೆರಡು ಮಾತಾಡಿ. ವಿಶ್ವದಲ್ಲಿ ಏನು ಸಹಾಯ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಪ್ರಸ್ತಾವ ಮಾಡ್ತೀವಿ. ನಿಜವೂ ಸಹಾಯ ಮಾಡಿದರೆ ಕಾರ್ಮಿಕ ದಿನಾಚರಣೆ ಅಂತ ಸಾಲಗಾಲ ಜಗತ್ತಿನಾದ್ಯ ಅಂತ ಆಗಾಡ್ತ ಅದನ್ನು ನಾವು ಕಾಯ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ತಾವು ಕಾಯ್ಕೊಂಡು ಹೋಗ್ತೀರಿ ಈಗಿನ ಕಾರ್ಮಿಕರು ಏನು ಹೇಳಬೇಕು ಮಾಡ್ತಾ ಹೋಗೋ ಜನ ಹೋಗ್ತಾ ಇದೆ. ಆ ಜನದ ಕಾರ್ಮಿಕ ಒಕ್ಕಟ್ಟಿಗೆ ಇರಬೇಕಂತ ಜಾಗನ್ ಸರ್ಗೆ ಧನ್ಯವಾದಗಳು. ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀಯುತ ಕುಮ್ಮೂರ್ ಸರ್ ಒಂದೆರಡು ಮಾತಾಡಿ. ವಿಶ್ವ ಕಾರ್ಮಿಕ ದಿನಾಚರಣೆ ಈ ಒಂದು ಬೆಳಗಿನ ಸಮಾರಂಭದ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ಸ್ನೇಹಿತರು ವಿಜಯಕುಮಾರ್ ಸರ್, ಕುಲಕರ್ಣಿ ಸರ್ ಹಾಗೂ ಶಿವಾನಂದ್ ಅವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಕಾರ್ಮಿಕ ಬಂಧುಗಳೇ, ಸತೀಶ್ ಕುಲಕರ್ಣಿ ಜೊತೆಗೂಡಿ ಬಂದಂಥ ಎಲ್ಲ ಸಾಹಿತ್ಯ ವರ್ಗದವರೇ, ಏನು ನಾವು ಇವತ್ತಿನ ದಿವಸ ಪ್ರತಿ ವರ್ಷ ವಿಶ್ವ ಕಾರ್ಮಿಕ ದಿನಾಚರಣೆ ಇದು ವಿಜೃಂಭಣೆಯಿಂದ ಹಾವೇರಿ ಒಂದು ವಿಭಾಗ ಕಚೇರಿಯಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಅದೇ ರೀತಿ ಎಲ್ಲ ನಿವೃತ್ತರಾಗಿ ಹೋದರು. ಆದರೆ ಕಾರ್ಮಿಕ ದಿನಾಚರಣೆ ಇದು ಸೊರಗಿಲ್ಲ. ಇವತ್ತಿನ ದಿವಸ ಕಾರ್ಮಿಕ ದಿನಾಚರಣೆ ಎಲ್ಲ ಕಾರ್ಮಿಕರಿಗೆ ಅಧಿಕಾರಿಗಳೊಂದೊಡಗೂಡಿ ಇವತ್ತಿನ ದಿವಸ ಇವರು ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡದ್ದು ಬಹಳ ಸಂತೋಷಕರವಾಗಿದೆ. ಕಾರ್ಮಿಕರಾಗಿ ನಾವು ಸಂಘಟಿತರಾಗಿರಬೇಕು. ನಾವು